ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಲೋಕ. ಹೋಪ್ ಯು ಆಲ್ ಗುಡ್. ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು. ಇವತ್ತು ಏನು ಸ್ಪೆಷಲು, ಏನು ವಿಶೇಷ ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಗೊರವನಹಳ್ಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲ. ಎಸ್ ಬನ್ನಿ ಗೊರವನಹಳ್ಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೂ ಕೂಡ ನಿಮ್ಗೆ ಏನೋ ಒಂದು ಹೇಳಿದ್ದೀನಿ ಅದರಲ್ಲಿ, ಈಗ ಮಾಡಿದರೆ ದುಡ್ಡು ಬೇಡ ಅಂದರೂ ಬರುತ್ತೆ ಅಂತ. ಎಸ್ ಗೈಸ್, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾವು ಹೋಗ್ತಿರೋದು ಗೊರವನಹಳ್ಳಿಲಿ ಯಾವ ದೇವರು ಇರೋದು? ಲಕ್ಷ್ಮೀ ದೇವರಲ್ವಾ. ಲಕ್ಷ್ಮೀ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಬೇಕು ಅಂದರೆ ಲಕ್ಷ್ಮಿಗೆ ಇಷ್ಟ ಆಗೋವಂಥ ಕೆಲಸಗಳನ್ನ ನಾವು ಮಾಡಬೇಕಲ್ವಾ. ಮೀನ್ಸ್ ಎಲ್ಲರೂ ಆಗಿದ್ರೆ ಮಾತ್ರ ಲಕ್ಷ್ಮಿ ಒಲಿತಾರೆ, ಇಲ್ಲಾಂದ್ರೆ ಎಲ್ಲಿ ಒಲಿತಾರೆ ಅಲ್ವಾ. ಕೆಲವೊಂದು ಏನೋ ಕೆಲಸಗಳನ್ನ ತಪ್ಪನೆ ಮಾಡಿದ್ರೆ ಮಾತ್ರ ಲಕ್ಷ್ಮೀ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಬೀಳುತ್ತೆ. ಅಂತ ಒಂದು ಕೆಲಸನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಬ್ರಿಗೆ ಒಳ್ಳೇದಾಯ್ತು ಅಂದರೆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. 4 ಜನಕ್ಕೆ ಒಳ್ಳೇದಾಗಬೇಕು, 4 ಜನ ಹೋಗಿ ಆ ದೇವಿ ದರ್ಶನ ಪಡಿಬೇಕು. ಆವಾಗಲೇ ನಮಗೂ ಕೂಡ ನಾವು ಮಾಡಿರೋವಂಥ ಕೆಲಸಕ್ಕೂ ಕೂಡ ಸಾರ್ಥಕತೆಯನ್ನು ಅನ್ನೋದು ಬರುತ್ತಲ್ವಾ. ಫ್ರೆಂಡ್ಸ್, ನಾನು ನಿಮಗೆ ಇನ್ನೊಂದು ಹೇಳಬೇಕು. ಗೊರವನಹಳ್ಳಿಗೆ ನಾನು ಇವತ್ತಿಂದ ಹೋಗ್ತಾ ಇಲ್ಲ. ನಾನು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿ 12-13 ಇಯರ್ಸ್ ಆಗೋಯ್ತು ಆಲ್ಮೋಸ್ಟ್. ಆವಾಗಿಂದನೂ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಕಷ್ಟಗಳನ್ನಾಗಿರ್ಬೋದು, ನನ್ನ ಮನಸ್ಸಲ್ಲಿರೋದು ಕಂಪ್ಲೀಟಾಗಿ ಭಗವಂತನ ಹತ್ರ, ತಾಯಿ ಹತ್ರ ಕೂತ್ಕೊಂಡು ಬೇಡ್ಕೊಂಡಿದ್ದು ಉಂಟು. ಹಾಗೆ ನನ್ನ ಕಷ್ಟಗಳನ್ನ ಬೇಡ್ಕೊಂಡಿದ್ದಂಥ ಕೆಲವೊಂದು ವಿಚಾರಗಳು ನನಗೆ ಎಷ್ಟೊಂದು ಸರ್ತಿ ಅನಿಸಿದೆ, ತಾಯಿ ಕಿವಿಗೆ ಬಿದ್ದಿದೆ ಅಂತಲೂ ಅನಿಸಿದೆ. ನಾನು ಅಂದ್ಕೊಂಡಿರೋ ಅಂಥದ್ದು ಕೂಡ ಸುಮಾರು ಕೆಲಸಗಳು ಕೂಡ ಆಗಿದೆ. ಫ್ರೆಂಡ್ಸ್, ಏನಪ್ಪ ಅದು, ಏನು ಮಾಡಿದ್ರೆ ಒಳ್ಳೇದಾಗುತ್ತೆ, ಏನು ಮಾಡಿದ್ರೆ ದೇವಿ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬರುತ್ತೆ ಅಂದರೆ, ಫ್ರೆಂಡ್ಸ್, ಇದನ್ನು ನಿಜವಾಗ್ಲೂ ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾರು ದೇವಿನ ಸಂಪೂರ್ಣವಾಗಿ ಒಂದು ಶ್ರದ್ಧೆ ನಿಷ್ಠೆಯಿಂದ ಬೇಡ್ಕೋಬೇಕು ಅಂತಿದ್ದೀರಾ, ಅವ್ರು ಮಾತ್ರನೇ ಮಾಡಿ. ಸುಮ್ಮನೆ ಈ ಕಡೆ ಕಿವಿಲ್ ಕೇಳಿಸ್ಕೊಂಡು ಆ ಕಡೆ ಕಿವಿಲ್ ಬಿಟ್ಟು ಏನೋ ಮಾಡಬೇಕು ಅಂತ ಮಾತ್ರ ಈ ಪ್ರಯತ್ನನ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಏನಪ್ಪ ಅಂತಂದರೆ ಫ್ರೆಂಡ್ಸ್, ಯೂಶ್ವಲಿ ನಾವು ಫ್ರೈಡೇ ಅಂತಂದರೆ ಅದು ಲಕ್ಷ್ಮೀ ವಾರ ಅಂತ ಪೂಜಿಸ್ತೀವಲ್ಲ. ಶುಕ್ರವಾರ ದೇವ್ರ ದೀಪ ಅಂಟಿಸ್ಬೇಕಾದ್ರೆ ತುಪ್ಪದ ದೀಪ ಅಂಟಿಸೋದಕ್ಕೆ ಸ್ಟಾರ್ಟ್ ಮಾಡಿ. ದೇವ್ರ ಹತ್ರ ಸಂಕಲ್ಪ ಮಾಡ್ಕೋಬೇಕು ನೀವೇನು ಅನ್ಕೊತೀರಾ ಅಂತ. ಸೊ ಆ ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ಪ್ರತಿ ಶುಕ್ರವಾರ, ಈ ವಾರ 1ರಂತೆ, 2ನೇ ವಾರ 2 ದೀಪದಂತೆ 21 ವಾರ ದೀಪ, ತುಪ್ಪದ ದೀಪ ಅಂಟಿಸಿ ನೀವು ತಾಯಿ ಹತ್ರ ಏನು ಕೇಳ್ಕೊಂಡಿದ್ದೀರಾ ಸಂಕಲ್ಪನ, ಅದು ಆಗಲಿ ಅಂತ ಅಂದ್ಕೊಂಡು ಬೇಡ್ಕೊಳ್ಳಿ. ಆ್ಯಂಡ್ ದುಡ್ಡಿನ ವಿಚಾರ ಆಗಿರ್ಬೋದು, ಬೇರೆ ಥರ ವಿಚಾರಗಳು ಆಗಿರ್ಬೋದು. ಸೊ ಮಾಡಿ ನೋಡಿ. 21 ವಾರ ಆಗಿ ಲಾಸ್ಟ್ನೇ ದಿನ ಏನಿರುತ್ತಲ್ಲ, ಲಾಸ್ಟ್ 21 ದೀಪ ಅಂಟಿಸಿರ್ತಿರಲ್ಲ ಮನೆಯಲ್ಲಿ ಪೂಜೆ ಮಾಡಿಕೊಂಡು, ಹತ್ತಿರದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೀಪನೆಲ್ಲ ಉರಿತಾ ಇರೋ ದೀಪನ ಆ ದೇವರಿಗೆ ಬೆಳಗ್ಬಿಟ್ಟು, ನಿಮ್ಮ ಹತ್ರದ ದೇವಸ್ಥಾನ ಯಾವುದಿರುತ್ತೆ ಆ ದೇವರಿಗೆ ಬೆಳಗ್ಬಿಟ್ಟು ಮನೆಗೆ ಬನ್ನಿ. ಸೊ ಇದನ್ನು ನೀವು ಮಾಡಿ ನೋಡಿ, ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಕಮೆಂಟ್ ಹಾಕೋದು ಮರಿಬೇಡಿ, ಓಕೆನಾ. ಸೊ ಯಾರ್ಯಾರೆಲ್ಲ ಗೊರವನಹಳ್ಳಿಗೆ ಹೋಗ್ತಾ ಇರ್ತೀರಾ, ಪ್ಲೀಸ್ ಕಮೆಂಟ್ ಮಾಡಿ. ನನಗೂ ಕೂಡ ಖುಷಿ ಆಗುತ್ತೆ. ಏನೋ ಒಂದು ಶೇರ್ ಮಾಡಿದ್ದೀನಿ ನಿಮಗೆ. ಏನೋ ಒಂದು ಅಂತಂದರೆ ಅಂತ ಅಂದ್ಕೊಂಡು ಬೇಡ್ದಿರೋದಲ್ಲ, ತುಂಬ ಯೂಸ್ಫುಲ್ ಆಗಿರುವಂಥದ್ದು. ನಾನು ಸುಮಾರು ಜನ ಕೇಳಿರುವಂಥದ್ದು, ನನಗೂ ಕೂಡ ಕೆಲವರು ಹೇಳಿದ್ದು ನಾನು ಮಾಡಿದ್ದೀನಿ. ಆ ಮಾಡಿದ್ದಕ್ಕೆ ನಾನು ಫಲ ತೊಗೊಂಡಿದ್ದೀನಿ. ಸೊ ಅದು ನಿಮಗೂ ಕೂಡ ಆಗಲಿ ಅಂತ ಭಗವಂತನ ಹತ್ರ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಪ್ರಸಾದಕ್ಕೆ ಬಂದಿದ್ದೀವಿ. ಗೈಸ್, ಇಲ್ಲಿ ಇದು ಹೊಸ ಬಿಲ್ಡಿಂಗ್, ಹಳೆ ಬಿಲ್ಡಿಂಗಲ್ಲಿ ಮುಂಚೆ ಇತ್ತು ನೋಡಿ. ದಿನ ಕಳೆದಂತೆ ಭಕ್ತರು ಜಾಸ್ತಿ ಆಗ್ತಾರೆ, ದಿನ ಕಳೆದಂತೆ ದೇವಸ್ಥಾನನೂ ಕೂಡ ಚೇಂಜಸ್ ಆಗ್ತಾನೆ ಇರುತ್ತಲ್ವ, ಅಪ್ಡೇಟ್ ಆಗ್ತಾನೆ ಇರುತ್ತಲ್ವ. ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು. ಸೊ ಇಷ್ಟ ಆದರೆ ಗೈಸ್, ಯಾರು ಕೂಡ ಮಿಸ್ ಮಾಡ್ದಿರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರು ಮಾಡ್ತೀರಾ ಪೂಜೆನ ಅವ್ರು ಮಾತ್ರನೇ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಗೈಸ್. ಫ್ರೆಂಡ್ಸ್, ಏನು ಗೊತ್ತಾ, ಗೊರವನಹಳ್ಳಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋರು ಯೂಶಲಿ ಫ್ರೈಡೇ ಸಿಕ್ಕಾಬಟ್ಟೆ ರಶ್ ಇರುತ್ತೆ, ಆ್ಯಂಡ್ ಸಂಡೇ ಮಂಡೇನೂ ರಶ್ ಇರುತ್ತೆ. ಸೊ ಯಾರು ವರ್ಕಿಂಗ್ ಇರಲ್ಲ ಅವರು ವೀಕ್ ಡೇಸ್ ಹೋಗೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಆರಾಮಾಗಿ ದರ್ಶನ ಆಗುತ್ತೆ. ತಾಯಿ ಲಕ್ಷ್ಮೀ ದೇವಿನ ನಾವು ತುಂಬ್ಕೊಂಬರ್ಬೋದು. ಇಲ್ಲ ಅಂತಂದರೆ 2-3 ಸೆಕೆಂಡ್ ನಿಲ್ಲೋದಕ್ಕೂ ಬಿಡಲ್ಲ ಅಲ್ಲಿ, ಅಷ್ಟು ತೂಕಾಟ ಇರುತ್ತೆ. ಹಂಗಾಗಿ ವೀಕ್ ಡೇಸಲ್ಲಿ ಪ್ರಯತ್ನ ಮಾಡಿ. ಎಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಗೈಸ್ ಒನ್ಸ್ ಅಗೇನ್. ಬಾಯ್, ಟೇಕ್ ಕೇರ್.